Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ, ಕನ್ಯಾ ರಾಶಿಯವರ ಮೇ ತಿಂಗಳು ಹೇಗಿದೆ ನೋಡೋಣ. ಕಾರ್ಮಿಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಿಮ್ಮ ಪ್ರಾರ್ಥನೆ ದೇವರಿಗೆ ಮುಟ್ಟಿದೆ. ಕೆಲವು ವಿಚಾರಗಳನ್ನ ಮಾತಾಡಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಹಳೇದೇನೋ ವಾಪಸ್ ಬರುವಂಥದ್ದು ಕಾಣಿಸ್ತಾ ಇದೆ. ಬೇರೆಯವರ ಸಹಾಯ ಸಹಕಾರ ತಗೊಂಡು ಮುಂದುವರಿಸಿ ಅನ್ನುವಂಥದ್ದು ಇದೆ. ಕೆಲವು ವಾರಗಳೊಳಗೆ ನೀವು ಅನ್ಕೊಂಡಿರೋದು ಆಗುವಂತ ಚಾನ್ಸಸ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ಎಲ್ಲೋ ಹೊರಗಡೆ ಹೋಗುವಂಥದ್ದು, ಔಟಿಂಗ್ ಹೋಗುವಂಥದ್ದು ಜಾಸ್ತಿ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಗಿ ಯಾರ್ದೋ ಒಂದು ಡೆತ್ ನ್ಯೂಸ್ ಕೂಡ ಕೇಳ್ತೀರಾ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಯಾರೋ ಗಿಫ್ಟ್ ಕೊಡುವಂಥದ್ದು, ಪರ್ಚೇಸಿಂಗ್ ಮಾಡುವಂಥದ್ದು ಕೂಡ ಕಾಣಿಸ್ತಾ ಇದೆ. ಉಯ್ಯಾಲೋತ್ಸವ ಕೂಡ ಕಾಣಿಸ್ತಾ ಇದೆ. ಒಂದಷ್ಟು ಹರಕೆ ದುಡ್ಡು ಕಾಣಿಸ್ತಾ ಇದೆ. ಹರಕೆ ದುಡ್ಡನ್ನ ಯಾರೋ ಉಪಯೋಗಿಸ್ಕೊಂಡಿರ್ಬೇಕು, ಅದನ್ನ ಕೊಟ್ಬಿಡಿ ಅನ್ನುವಂಥದ್ದು ಇದೆ. ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಲಕ್ಷ್ಮೀ ನಾರಸಿಂಹನ ಆಶೀರ್ವಾದದಿಂದ ನಿಮ್ಮ ಶತ್ರುಗಳು ನಾಶ ಆಗ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಗುರು ರಾಘವೇಂದ್ರರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸಮಥಿಂಗ್ ಏನೋ ಪ್ರಾಣಕ್ಕೆ ತೊಂದರೆ ಮಾಡುವಂತ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು ಇದೆ. ಎಲ್ಲೋ ಕೆಮಿಕಲ್ ಲೀಕೇಜ್ ಆಗ್ತಾ ಇದೆ, ಕೆಮಿಕಲ್ ಲೀಕ್ ಆಗ್ತಿದೆ, ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಸ್ವಲ್ಪ ನೆಗೆಟಿವಿಟಿ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರೋದು ರಿಮೂವ್ ಆಗುತ್ತೆ, ರಿಮೂವ್ ಮಾಡ್ಕೊಡಿ. ಅದರಿಂದ ಸ್ವಲ್ಪ ಜಾಸ್ತಿ ಹೆವಿ ಎನರ್ಜಿ ಬರುತ್ತೆ, ಬಟ್ ಅದೆಲ್ಲ ರಿಮೂವ್ ಆಗುತ್ತೆ ಅನ್ನುವಂಥದ್ದು ಇದೆ. ತಲೆ ಮೇಲೆ ಕೂದಲಿಲ್ದಿರೋ ವ್ಯಕ್ತಿಯಿಂದ ನೆಗೆಟಿವಿಟಿ ಆಗ್ತಾ ಇದೆ, ಮತ್ತೆ ಯಾವುದೋ ಒಂದು ಮಗುವಿನ ಎನರ್ಜಿಯಿಂದ ನೆಗೆಟಿವಿಟಿ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ವಿಚಿತ್ರವಾದಂಥ ಪ್ರಯೋಗ, ಅದರಿಂದ ತೊಂದರೆ ಆಗಿರೋದು ಅಂತ ಅನ್ನಿಸ್ತಾ ಇದೆ. ಸರಿಯಾದ ರೀತಿಲಿ ಸರಿಯಾದ ಸಮಯಕ್ಕೋಸ್ಕರ ಕಾಯ್ಕೊಂಡಿದ್ದು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ಹೆಚ್ಚಿನ ನೆಗೆಟಿವಿಟಿ ಮಾಡುವಂಥದ್ದು ಕೂಡ ಇದೆ. ದೇವರ ಹಾರನ ಯಾರೋ ಕದ್ದು ತೊಂದರೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರೋ ತಲೆ ಮೇಲೆ ಸ್ವಲ್ಪ ಕೂದಲಿರುವಂಥ ವ್ಯಕ್ತಿ, ತುಂಬಾ ದಪ್ಪಕ್ಕೆ ಇರುವಂಥ ವ್ಯಕ್ತಿಯಿಂದ ಹೆಚ್ಚಿನ ತೊಂದರೆ ಆಗ್ತಾ ಇದೆ. ಆ ವ್ಯಕ್ತಿ ತುಂಬಾ ಕ್ಲೋಸ್ ಆಗಿ ನಿಮ್ಮನ್ನ ವಾಚ್ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಭಾರತದ ನಕ್ಷೆ ಏನಿದೆ ಅದು ಚೇಂಜ್ ಆಗತ್ತೆ ಅನ್ನುವಂಥದ್ದು ಇದೆ. ಇಟ್ಸ್ ನಾಟ್ ಮೇ ಮಂತ್, ಬಹಳ ನಂತರದ ಯಾವುದೋ ಒಂದು ಮೇ ತಿಂಗಳಲ್ಲಿ ಆಗಬಹುದು. ಒಂದಷ್ಟು ಮಕ್ಕಳ ಮೇಲೆ ಪ್ರಯೋಗಗಳನ್ನ ಮಾಡಿ ಬ್ಲಾಸ್ಟಿಗೆ ಪ್ರಯತ್ನನ ಮಾಡಿದರೆ ಎಚ್ಚರಿಕೆ 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 ಅನ್ನುವಂಥ ರೀತಿಲಿ ಇದೆ. ಒಂದಷ್ಟು ಟ್ರೈನ್ ಅವಘಡಗಳು ಆಗುವಂಥದ್ದು ಕಾಣಿಸ್ತಾ ಇದೆ. ಮಕ್ಕಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕು. ಚಿಕ್ಕ ಚಿಕ್ಕ ಮಕ್ಕಳು, ಅಂದ್ರೆ ತುಂಬಾ ಚಿಕ್ಕ ಮಕ್ಕಳಲ್ಲ, ಸುಮಾರು ಮಕ್ಕಳು ಇವಾಗ ಫೋನ್ ನೋಡಿ ಅಥವಾ ಬೇರೆ ಏನೋ ನೋಡಿ ದೊಡ್ಡೋರ ರೀತಿಲಿ ಬಿಹೇವ್ ಮಾಡಿ ವಿಡಿಯೋ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಸೊ ಅದು ಎಲ್ಲೋ ಕಾಣಿಸ್ತಾ ಇದೆ. ಸ್ವಲ್ಪ ನಿಮ್ಮ ಮನೆಯ ಮಕ್ಕಳ ಬಗ್ಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕಾಣಿಸ್ತಾ ಇದೆ. ದೇವಿ ವಿಗ್ರಹನ ಮಾಡಿಸ್ತೀರಾ ಅನ್ನುವಂಥದ್ದು ಇದೆ. ಯಾರೋ ದೇವಿಗೆ ಕೈ ಕಟ್ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಇದೆ.
ಯಾವುದೋ ಒಂದು ಸ್ಟ್ಯಾಚ್ಯೂ ತುಂಬಾ ಹೆಚ್ಚಿನ ಬೆಲೆಗೆ ಮಾರಾಟ ಆಗತ್ತೆ ಅನ್ನುವಂಥದ್ದು ಇದೆ. ವಿದೇಶ ವಿದೇಶ ಸಮಥಿಂಗ್ ಏನೋ ವಿದೇಶ ಅದೆಲ್ಲೋ ವಿದೇಶಿಗರು ತಗೊಳ್ತಾರೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಟೋಪಿ ಹಾಕೊಂಡಿರೋ ಫೀಮೇಲ್ ವರ್ಷನ್ ತರ ಇದೆ. ಮಮ್ಮೀಸ್ ಮತ್ತೆ ಈಜಿಪ್ಟಿನ ಪಿರಮಿಡ್ಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಆ, ಅಲ್ಲಿನ ನೆಗೆಟಿವ್ ವೈಬ್ ಬಗ್ಗೆ ಒಂದಷ್ಟು ಮಾಹಿತಿಗಳು ಹರಿದಾಡುತ್ತೆ ಅನ್ನುವಂಥದ್ದು ಇದೆ. ಮೇ ಬಿ ನಿಮ್ಮ ಪಾಸ್ಟ್ ಲೈಫ್ ಅನಲೈಸ್ ಮಾಡಿಸ್ತೀರಾ ಅಂತ ಅನ್ಸುತ್ತೆ. ಆವಾಗ ಅಲ್ಲಿನ ಕೆಲವು ಕಹಿ ಸತ್ಯಗಳು ನಿಮ್ಗೆ ಹಾನಿಕಾರಕ ಮಾಹಿತಿಗಳನ್ನ ಕೊಡ್ತವೆ ಅಂತ ಅನ್ನಿಸ್ತಾ ಇದೆ. ವಿವಾಹಕ್ಕೆ ಯೋಗ್ಯ ವ್ಯಕ್ತಿ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಮೂಹಿಕ ವಿವಾಹದಲ್ಲಿ ಯಾರ್ದೋ ವಿವಾಹ ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಸೀಕ್ರೆಟ್ ಆಗಿ ಯಾರೋ ಗಿಫ್ಟ್ ತಗೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಸಿಲ್ವರ್ ಗಿಫ್ಟ್ ಬರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಒಂದೊಳ್ಳೆ ಫ್ರೆಂಡ್ಶಿಪ್ ನಿಮ್ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ, ಲೈಕ್ ಕ್ರೈಮ್ ಪಾರ್ಟ್ನರ್ ತರ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಎಲ್ಲವೂ ಕೂಡ ಒಳ್ಳೇದಲ್ಲ, ಅತಿಯಾದ್ರೆ ಅಮೃತನೂ ವಿಷ ಅನ್ನುವಂಥದ್ದು ಇದೆ. ಸೊ ಇದು ಕೊನೆಯ ಬಾರಿ ಎಚ್ಚರಿಕೆ. ಸೊ ನೆಕ್ಸ್ಟ್ ಟೈಮ್ ಸಾಧ್ಯನೇ ಇಲ್ಲ, ನೋ ಮೋರ್ ಅನ್ನುವಂಥದ್ದು ಸುದ್ದಿ ಏನೋ ಕೇಳ್ತೀರಾ, ಇದು ನಿಜ ಇದೆ ಅನ್ನುವಂಥದ್ದು ಇದೆ. ಸೊ ಸಿಂಗಲ್ ಪೇರೆಂಟ್ ಯಾರಿದ್ದೀರಾ, ಸೊ ಮ್ಯಾರೇಜ್ ಆಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಒಳ್ಳೆ ಪಾರ್ಟ್ನರ್ ಬರುವಂಥದ್ದು, ಜಾಬ್ ಆಫರ್ ಬರುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಮಲ್ಟಿಪಲ್ ಪಾರ್ಟ್ನರ್ ಇರೋರು ಸ್ವಲ್ಪ ಅದನ್ನೆಲ್ಲ ಬಿಟ್ರೆ ಬೆಟರ್ ಇರುತ್ತೆ. ತುಂಬಾ ಜನರು ನಿಮ್ಮನ್ನ ನೋಡಿ ಆಕರ್ಷಿತರಾಗ್ತಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ವಿದ್ಯೆಗೆ ಸಂಬಂಧಪಟ್ಟಂಗೆ ಏನೋ ಹೊಸ ಕೋರ್ಸಿಗೆ ಜಾಯಿನ್ ಆಗ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ರಹಸ್ಯಗಳು ಗೊತ್ತಾಗತ್ತೆ ಅನ್ನುವಂಥದ್ದು. ಕೋರ್ಟಿನ ತೀರ್ಪು ನಿಮ್ಮ ಪರವಾಗಿ ಬರುತ್ತೆ ಅನ್ನುವಂಥದ್ದು ಇದೆ. ನ್ಯಾಯಾಲಯದ ತೀರ್ಪು ಅಥವಾ ಡಿವೋರ್ಸ್ ಆಗುವಂಥದ್ದು ಅಥವಾ ಡೌರಿ ಕೇಸ್ ಇದ್ರೆ ಅಥವಾ ಬೇರೆ ಏನೇ ಕೋರ್ಟ್ ಕೇಸ್ ಇದ್ರೂ ಅದು ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ತಾಯಿ ಮನೆಯಿಂದ ನಿಮ್ಗೆ ಆಸ್ತಿ ಬರುವಂತ ಸಾಧ್ಯತೆ ಇದೆ. ಕೆಲವು ವಿಚಾರಗಳು ನೀವು ಅನ್ಕೊಂಡಿದ್ಕಿಂತ ವಿಭಿನ್ನವಾಗಿ ಹೋಗುತ್ತೆ, ನೀವು ಅನ್ಕೊಂಡಂಗೆ ಆಗೋದಿಲ್ಲ. ಯಾರೋ ಒಂದು ಗ್ರೂಪು ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ನಿಮ್ಮ ಬಗ್ಗೆನೇ. ಯಾರೋ ವ್ಯಕ್ತಿ ಕೆಲವು ಸುಳ್ಳು ಮತ್ತೆ ಸತ್ಯನ ಹೇಳಕ್ಕೆ ಬರ್ತಾರೆ, ಬಟ್ ಅವರಿಗೆ ನೀವು ಯಾವುದೇ ಅವಕಾಶನ ಕೊಡೋದಿಲ್ಲ. ನಿಮ್ಮ ಜೀವನದಿಂದ ಯಾರನ್ನೋ ದೂರ ಮಾಡಿದೀರಾ, ದೂರ ಮಾಡೋದಕ್ಕೆ ಕಾರಣ ಏನು ಅನ್ನೋದು ನಿಮ್ಗೆ ಗೊತ್ತಿದೆ. ಹಾಗಾಗಿ ಮತ್ತೆ ಅವ್ರನ್ನ ನಿಮ್ ಜೀವನಕ್ಕೆ ನೀವು ಸೇರಿಸ್ಕೊಳ್ಳುವಂತ ಉದ್ದೇಶದಲ್ಲಿ ಇಲ್ಲ.
ಯಾರಿಗೋ ಒಂದು ಸಂಗೀತದ ಕ್ಷೇತ್ರಕ್ಕೆ ಅವಾರ್ಡ್ ಬರುವಂಥದ್ದು ಇದೆ. ಹೊಸ ವೆಹಿಕಲ್ ತಗೊಳ್ಳುವಂಥದ್ದು ಇದೆ. ಒಂದಷ್ಟು ಸ್ನೇಕ್ ಎನರ್ಜಿ ಇದೆ. ಸೊ ನಿಮ್ಮ ಮನೆಗೆ ಸ್ನೇಕ್ ಬಂದ್ಬಿಡಬಹುದು. ಅಥವಾ ಸ್ನೇಕಿನ ಒಂದಷ್ಟು ಅಥವಾ ನಾಗರಕಲ್ಲಿಗೆ ಪೂಜೆ ಮಾಡಬಹುದು, ಅಥವಾ ಸರ್ಪ ಸಂಸ್ಕಾರ ಪೂಜೆ, ನಾಗಪೂಜೆ ಈ ಥರದ್ದೇನೋ. ಮಶ್ರೂಮ್ ಬಿಸ್ನೆಸ್ ಶುರು ಮಾಡಿ ಅದರಲ್ಲಿ ಹೆಚ್ಚು ಒಳ್ಳೇದಾಗುತ್ತೆ ಅಂತ ಇದೆ ಇಲ್ಲಿ. ನಿಮ್ಮ ಹೊಲಗಳಲ್ಲಿ ಅಥವಾ ನಿಮ್ಮ ಮನೆಯ ಜಾಗ ತುಂಬಾ ಬಿಸಿಲಿದ್ರೆ ಮಳೆ ಬರುವಂತ ಸಾಧ್ಯತೆ ಇದೆ. ಹೆಚ್ಚಿನ ಮಳೆ ಬರುತ್ತೆ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ ಅಂತ ಹಾರೈಸ್ತೀನಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ಇದು ಶಾಂತವಾಗೋವರೆಗೂ ನೋಡ್ತಾ ಇರಿ. ಸೊ ಹೀಲಿಂಗ್ ಬರುತ್ತೆ. Take care. The Sri Vagdevi Tarot channel is so glad to see you again. Thank you for watching our tarot card readings today.